ನೋಡ್ತೀರಾ ಸರ್? ಹೌದು. ಯಾರು ಇಷ್ಟ ಆಗ್ತಾ ಇದ್ದಾರೆ? ನಮಗೆ ಡ್ರೋನ್ ಪ್ರತಾಪ್. ಏನಕ್ಕೆ ರೀ? ಅವರು ರೈತರ ಕುಟುಂಬದಿಂದ ಬಂದವರೆ, ಹಳ್ಳಿ ಜನ. ಹಾಗಾಗಿ ಅವ್ರ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ. ಬಿಗ್ ಬಾಸ್ ಬಂದ್ಮೇಲಿಂದ ಅವ್ರು ಇರೋದ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಭಾಳಷ್ಟು ಟ್ರೋಲ್ ಆಗಿತ್ತು, ಹೆಸರಾಗಿತ್ತು. ಡ್ರೋನ್ ಪ್ರತಾಪ್ ಅವರು ಕಾಗೆ ಹಾರಿಸಿದ್ದಾರೆ ಅಂತೇಳಿ. ಮೊನ್ನೆ ಡ್ರೋನೇ ಹಾರಿಸ್ಬಿಟ್ರು ಬಿಗ್ ಬಾಸ್ ಮನೆಯಲ್ಲಿ. ಅದು ಹೆಂಗಿತ್ತು ಅಂತ ಹೇಳಿದ್ರು ನೋಡಿ ಸರ್. ನಮಗೆ ಏನಂದ್ರೆ ಅವ್ನು ಡ್ರೋನ್ ಕಂಡಿಡ್ದಿರ್ಬೋದು, ಆದ್ರೆ ಅದರಲ್ಲಿ ಏನೇನು ಹೇಳಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ಅವನೇ ಒಪ್ಕೊಳ್ತಾನೆ, ಎಲ್ಲನೂ ನಿಜನೇ ಅಂತ ಹೇಳಲ್ಲ. 2-3 ಸುಳ್ಳು ಹೇಳಿರ್ಬೋದು ಅಂತಾನು ಹೇಳಿರ್ತಾನೆ. ಹಂಗಾಗಿ ಡ್ರೋನೇ ಬಂದ್ಮೇಲೆ ಅವ್ನಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ನಿಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಡೀ ಮನೆಯವರನ್ನೆಲ್ಲ ಕರೆಸಿ ನಾನು ಕಂಡಿಡ್ದಿದ್ದು, ನಾನು ಮಾಡಿದ್ದು ಅಂತ ಹೇಳೋದು. ಏನಂದ್ರೆ ಈಗ ಡ್ರೋನಿಂದ ನಮ್ಮ ರೈತರಿಗೆ ತುಂಬ ಬೇಸಾಯ ಮಾಡಬೇಕಾದ್ರೆ ಅದರಿಂದ ತುಂಬ ಔಷಧಿ ಸಿಂಪರಣೆಗೆ ಯೂಸ್ ಮಾಡ್ತಿದ್ದಾರೆ. ತುಂಬ ಕಡೆ ಅಡಿಕೆಗೆ ಯೂಸ್ ಮಾಡ್ತಾ ಇದ್ದಾರೆ, ಭತ್ತ ಬೆಳೆಯೋಕ್ಕೆ ರೈತರು ಯೂಸ್ ಮಾಡ್ತಿದ್ದಾರೆ. ಈಗ ಭತ್ತ ಕಟಾವು ಬಂದಾಗ ಏನಾಗುತ್ತೆ ಅಂದರೆ ಒಳಗಡೆ ನುಗ್ಗಿ ರೈತರು ಅದರೊಳಗೆ ಭತ್ತ ಸಿಂಪರಣೆ ಮಾಡೋಕ್ಕಾಗಲ್ಲ. ಡ್ರೋನಿಂದ ತುಂಬ ಹೆಲ್ಪ್ ಆಗ್ತದೆ ರೈತರಿಗೆ. ಅದರಿಂದ ಔಷಧಿ ಸಿಂಪರಣೆ ಮಾಡೋಣ ಅನಾನುಕಾರಿ ಆಗುತ್ತೆ. ಅದಕ್ಕೋಸ್ಕರ ಈ ಡ್ರೋನ್ ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ ನಮ್ಮ ರೈತರಿಗೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆ ಇರೋದ್ರಿಂದ ಡ್ರೋನ್ ಪ್ರತಾಪ್ ಅವರಿಗೆ ಒಳ್ಳೇದಾಯಿತು. ಈ ಫೇಕ್ ಅನ್ನೋದು ಅಳಿಸುತ್ತಂತೀರಾ? ಹೌದೌದು, ಅಳಿಸುತ್ತೆ. ಈಗ ತಂದೆ ತಾಯಿಯವರು ಬಂದ್ರಲ್ಲ, ಏನು ಅನ್ಸುತ್ತೆ ಸರ್? ಅವತ್ತು 3 ವರ್ಷದ ನಂತರ ತಂದೆ ಮಗ ಮಾತಾಡಿದ್ರು. ಏನಾಗಿದೆ ಅಂದರೆ 3 ವರ್ಷದಿಂದ ಅವ್ರ ಅಪ್ಪ ಅಮ್ಮನೇ ನೋಡಿಲ್ಲ ಅಂತಾರೆ. ಅವ್ರು ಬಂದಿದ್ದ ಖುಷಿ ನೋಡಿದ್ರೆ, ಅವ್ನಿಗೆ ಆನಂದ ನೋಡಿದ್ರೆ ಮತ್ತೆ ಒಂದಾಗ್ತೀನಿ, ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತೀನಿ ಅಂತ ಹೇಳ್ತಾರಲ್ಲ, ಅದು ತುಂಬ ಮೆಚ್ಚುಗೆ ಆಗುತ್ತೆ. ಹಳ್ಳಿ ಜನರು ಎಷ್ಟು ಮುಗ್ಧರು ಅಂತೇಳಿ ಆ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದೌದು. ಈ ಸಲ ಯಾರು ಗೆಲ್ಬೋದು ಅಂತೀರಾ ಫೈನಲಲ್ಲಿ ನನ್ನ ಪ್ರಕಾರ ಪ್ರಥಮ್ ಬರ್ತಾರೆ ಫಸ್ಟು, ಸೆಕೆಂಡ್ ವರ್ತೂರು ಸಂತೋಷ್ ಅಂತ ಬಂದೇ ಬರ್ತಾರೆ. 3 ಬಂದರೆ ವಿನಯ್ ಬರ್ಬೋದು ಅಂತ ಅನ್ಕೊಳ್ತೀನಿ. 72 ಲಕ್ಷ ಓಟ್ಸ್ ಯಾರಿಗೆ ಬಂದಿರ್ಬೋದು ಅಂತೀರಾ? ನನ್ನ ಪ್ರಕಾರ 72 ಓಟು ವರ್ತೂರು ಸಂತೋಷ್ ಬಂದಿರುತ್ತೆ, ಇದರ ಡ್ರೋನ್ ಪ್ರತಾಪ್ ಬಂದಿರುತ್ತೆ. ಇವ್ರಿಗೆಲ್ಲ ಅಂತಂದ್ರು, ಹಿಂಟ್ ಕೊಟ್ಟರು, ನಿಮ್ದಲ್ಲ ಇದು 72 ಲಕ್ಷ ಓಟು ವರ್ತೂರು ಸಂತೋಷ್ ಅವರೇ, ನಿಮ್ದಲ್ಲ ಅಂದ್ರೆ. ನನ್ನ ಪ್ರಕಾರ ನಂಬರ್ 1 ಬರೋದೇ ಡ್ರೋನ್ ಪ್ರತಾಪ್ ಬಂದ್ಬಿಟ್ಟು. ಡ್ರೋನ್ ಪ್ರತಾಪ್. ಇನ್ನೊಂದು ಓಟ್ಸ್ ಹೇಳಿದ್ರು 30 ಸಮಥಿಂಗ್ ಎಷ್ಟು ಹೇಳಿದ್ರು ಸುದೀಪ್ ಸರ್. ಲಾಸ್ಟ್ ಟೈಮು 34,000 ಬಂದಿದೆ, ಅದು ವರ್ತೂರು ಅವ್ರಿಗೆ ಹೇಳಿದ್ರು. ಹೌದು ಹೇಳಿದ್ರು. ಇನ್ನೊಂದು ಫಿಗರ್ ಹೇಳಿದ್ರು, ಅದು ಯಾರಿಗೆ ಬಂದಿರ್ಬೋದು ಅಂತ. ನನ್ನ ಪ್ರಕಾರ ಅದು ಕಾರ್ತಿಕ್ ಬಂದಿರುತ್ತೆ ಅನ್ಕೊಳ್ತೀನಿ. ಕಾರ್ತಿಕ್. ಹೌದು. ರನ್ನರ್ ಅಪ್ ಯಾರಾಗ್ತಾರೆ ಅಂತ? ರನ್ನರ್ ಅಪ್ ನನ್ನ ಪ್ರಕಾರ ವರ್ತೂರು ಸಂತೋಷ. ವರ್ತೂರು ಸಂತೋಷ್. ವಿನಯ್ ಡ್ರೋನ್ ಪ್ರತಾಪ್ ಈ ಸೀಸನ್ ಒಂದು ಹೆಣ್ಮಗಳು ವಿನ್ ಆಗ್ತಾರೆ ಅನ್ನೋ ಒಂದು ಹಿಂಟ್ ಬರ್ತಾ ಇದೆ ಅಂತ. ಈಗ 9 ಸೀಸನ್ ನೋಡಿದಾಗ ಒಂದೇ ಹೆಣ್ಮಕ್ಳು ವಿನ್ ಆಗಿರೋ, ಸುಖಿ ಅವ್ರು ಮಾತ್ರ ವಿನ್ ಆಗಿರೋದು. ಇನ್ನು 8 ಗೆದ್ದಿರೋದು ಗಂಡು ಮಕ್ಕಳೇ. ಯಾರು ಗೆದ್ರು ಒಳ್ಳೇದೇ, ಅದು ನಮ್ಮ ರೈತರು ಗೆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾ ಇದ್ದಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಅವ್ರ ಥರ ಕಾಮಿಡಿ ಮಾಡೋದು, ನಮ್ಮ ಅಲ್ಲಿ ಆಡೋರಿಗೆ ಗೈಡ್ ಮಾಡೋದು ಹೊರತು ನೀವು ತಪ್ಪು ಮಾಡಿರಿ ಅಂತ ಹೇಳೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಅದರಿಂದ ಹೇಳೋದ್ರಿಂದ ಅವ್ರು ತುಂಬ ತಿಳ್ಕೊಂಡಿದ್ದಾರೆ. ಯಾವ ಥರ ಆಡಬೇಕು, ಮುಂದಕ್ಕೆ ಯಾವ ಥರ ಹೇಳಬೇಕು, ಯಾವ ಥರ ವಾದಿಸಬೇಕು, ಗಲಾಟೆ ಆಡಬಾರ್ದು, ಅಗ್ರೆಸಿವ್ ಆಗಿ ಆಡಬಾರ್ದು, ನಿಮ್ಮ ಆಟನ ನೀವೇ ಆಡಬೇಕು, ಎಲ್ಲಕ್ಕೋಸ್ಕರ ನಿಮ್ಮ ಆಟನ ಆಡಬೇಕು ಅಂತ ಸುದೀಪ್ ಅವರು ಎಲ್ಲ ಬಂದಾಗ ಎಂಕರೇಜ್ ಮಾಡ್ತಾರೆ. ಇವತ್ತು ಯಾರು ಹೋಗ್ಬೋದು ರೀ ಮನೆಗೆ? ಎಲಿಮಿನೇಟ್ ಯಾರು ಆಗ್ಬೋದು? ಇವತ್ತು ನನ್ನ ಪ್ರಕಾರ ಸಿರಿ ಅವ್ರು ಹೋಗ್ಬೋದು, ಇಲ್ಲ ಮೈಕಲ್ ಹೋಗ್ಬೋದು ಅನ್ಕೊಂಡಿದ್ದೀನಿ. ಮೈಕಲ್ ಕನ್ನಡ ಪ್ರೇಮ ಚೆನ್ನಾಗಿತ್ತಲ್ಲ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೂ ಅವ್ರು ಏನೋ ಒಂಥರ ಈಗ ಬಿಗ್ ಬಾಸ್ ಶೋ ಅಲ್ಲಿ ನಡೆಸ್ಬೇಕಾದ್ರೆ ನಾನೇ ಇದು ಆ ಥರ ಒಂಥರ ಮಾತಾಡ್ತಾರೆ. ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಅಂತ ಹೇಳ್ತಲ್ಲ. ಅವ್ರದ್ದು ಆಕ್ಟಿವಿಟೀಸ್ ನಮಗೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಆಗ್ತಾನೆ. ಅವರು ಯಾವ್ದಾದ್ರು ಸುದೀಪ್ ಮಾತಾಡಬೇಕಾದ್ರೂ ಅಷ್ಟೇ ಕುತ್ಕೊಳ್ಳೋವೆ ಅದೆಲ್ಲ ಅಬ್ಸರ್ವ್ ಮಾಡ್ತೀವಿ, ಅದು ಅಷ್ಟು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಷ್ಟ ಅಂದ್ಬಿಟ್ಟು ಸೂಪರ್ ಸರ್. ಡ್ರೋನ್ ಪ್ರತಾಪ್.